ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ ಕಥೆನ ಶುರು ಮಾಡ್ತೀನಿ. ರಾಮು ಮತ್ತು ಗೋಪಾಲ್ ಮನೆಗೆ ಹೋಗುತ್ತಾರೆ. ಶಾಂತಮ್ಮ ಇಬ್ಬರನ್ನು ನೋಡಿ ಬನ್ರಪ್ಪ ತಿಂಡಿ ತಿನ್ರಿ ಎನ್ನುತ್ತಾಳೆ. ಬೇಡ ಶಾಂತಕ್ಕ, ಸೀತಕ್ಕ ಅವ್ರ ಮನೆಯಲ್ಲೇ ತಿನ್ಕೊಂಡು ಬಂದ್ವಿ ಎಂದು ಗೋಪಾಲ್ ಹೇಳುತ್ತಾನೆ. ಹೌದಾ, ಅಲ್ಲಿಗೆ ಯಾಕೆ ಹೋಗಿದ್ರಿ? ರಾಮು, ಯಾಕಮ್ಮ ಹೋಗ್ಬಾರ್ದಾ? ಹೋದ್ರೆ ಏನು ತಪ್ಪು? ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ರಾಮು ಎಂದು ಶಾಂತಮ್ಮ ಹೇಳುತ್ತಾರೆ. ಕ್ಷಣವೇ ಅಲ್ಲೇ ಇದ್ದ ರಂಗಣ್ಣ ಹೇಳುತ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯ ರಾಮು? ನಾನು ಹೇಳ್ತಾ ಇದ್ದೀನಿ, ನೀನು ಆ ಮನೆಗೆ ಹೋಗ್ಬಾರ್ದಿತ್ತು. ಇನ್ನೊಂದು ಸರಿ ರಿಪೀಟ್ ಆದರೆ ನಾನು ಕೆಟ್ಟ ವ್ಯಕ್ತಿ ಆಗಬೇಕಾಗತ್ತೆ. ಯಾಕೆ, ಏನಾಯ್ತು ರಂಗಣ್ಣ? ಸೀತಕ್ಕನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರು, ನಮ್ಮ ಗುರು ಅದನ್ನು ತಡೆದ್ರು ಎಂದು ಗೋಪಾಲ್ ಹೇಳುತ್ತಾನೆ. ಅವನಿಗೆ ಪೂರ್ತಿ ಮಾತನಾಡಲು ಬಿಡದೆ, ಏಯ್ ನಿನ್ನದು ಎಷ್ಟಿದೆಯೋ ಅಷ್ಟು ನೋಡ್ಕೊ, ದೊಡ್ಡದಾಗಿ ಮಾತಾಡ್ತಾನೆ ಎಂದು ರಂಗಣ್ಣ ಹೇಳುತ್ತಾರೆ. ಗೋಪಾಲ್ ಬೇಜಾರಾಗಿ, ಗುರು ನಾನು ಬರ್ತೀನಿ, ನೀನು ಬಂದಾಗಿನಿಂದ ನಾನು ಮನೆಗೇ ಹೋಗಿಲ್ಲ, ಬರ್ತೀನಿ ಗುರು, ನನ್ನ ಬೆಸ್ಟ್ ಫ್ರೆಂಡು ನೀನು ಎಂದು ಬೇಜಾರಿನಲ್ಲಿ ಹೇಳಿ ಹೊರಡಲು ಸಿದ್ಧನಾಗುತ್ತಾನೆ. ಏಯ್ ಇರೋ, ಯಾಕೋ ಹೋಗ್ತೀಯಾ? ನಿಲ್ಲು. ಯಾಕಪ್ಪ? ಅವನು ಹೇಳ್ದ ಅಂತ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಲ್ಲ, ಇವಾಗ ಏನಾಯ್ತು? ಇಲ್ಲ, ಏನಾದರೂ ವಿಷಯ ಇದ್ದರೆ ಹೇಳಿ, ಯಾಕೆ ಹೋಗ್ಬಾರ್ದು ಅಂತ. ಇಲ್ಲ ಅಂದರೆ ಇವಾಗಲೇ ನಾನು ಬೆಂಗಳೂರಿಗೆ ಹೋಗ್ತೀನಿ ಎಂದು ರಾಮು ಹೇಳುತ್ತಾರೆ. ಅಷ್ಟರಲ್ಲೇ ರಾಮು ಸಾಕು ತಾಯಿ ತಂದೆ ಬರುತ್ತಾರೆ, ಅಂದರೆ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಬರುತ್ತಾರೆ. ನೀನು ಶಾಂತ ಮಗ ಕಣೋ, ನನ್ನ ಮಗ ಅಲ್ಲ ಅಂತ ಗೊತ್ತಾಯ್ತಲ್ಲ ನಿನಗೆ, ಯಾಕೆ ಈ ಕೋಪ? ಆಯಿತು ಸರಿ ಬಿಡಪ್ಪ, ನೀನು ಅವ್ರ ಮನೆಗೆ ಹೋಗ್ಬಾರ್ದಿತ್ತು. ತಂದೆ ತಾಯಿ ಹೇಳಿದ ಮಾತು ಕೇಳಬೇಕು ಎನ್ನುತ್ತಾರೆ ಶಾಂತಲ. ಎಲ್ಲರೂ ಸೇರಿ ನನ್ನ ತಲೆ ಕೆಡಿಸ್ತಾ ಇದ್ದೀರಾ, ಅವ್ರ ಮನೆಗೆ ಯಾಕೆ ಹೋಗ್ಬಾರ್ದು ಹೇಳಿ, ಇಲ್ಲ ಅಂದರೆ ಅನ್ನುವಷ್ಟರಲ್ಲೇ ಅವರು ನಮ್ಮ ಅತ್ತೆ ಮಾವ, ಸೀತಾ ನಿಮ್ಮ ಅತ್ತೆ ಮಗಳು ಎನ್ನುತ್ತಾಳೆ. ಅದೆಲ್ಲ ಗೊತ್ತಾಗಿದೆ ಅಮ್ಮ, ಅವರ ಮನೆಗೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಎನ್ನುತ್ತಾರೆ ರಾಮು. ಎಲ್ಲರೂ ಒಂದು ಕ್ಷಣ ಮೌನವಾಗುತ್ತಾರೆ. ನಿನ್ನ ಅತ್ತೆ ಮಾವನನ್ನ ಅಂದರೆ ಸೀತಾ ತಂದೆ ತಾಯಿನ ಅವರೇ ಸಾಯಿಸಿದ್ದು ಕಣೋ ರಾಮು, ಮಗಳು ಅಳಿಯ ಅಂತನೂ ನೋಡದೆ ಸಾಯಿಸಿಬಿಟ್ರು. ಅದಕ್ಕೆ ನಾವು ಆವಾಗಿನಿಂದ ಅವರನ್ನು ಮಾತನಾಡಿಸ್ತಿಲ್ಲ ಮತ್ತು ಅವರನ್ನು ಕೂಡ ನೋಡ್ತಾನೂ ಇಲ್ಲ ಎಂದು ರಂಗಣ್ಣ ಹೇಳುತ್ತಾರೆ. ರಾಮು ಒಂದು ಕ್ಷಣ ಶಾಕ್ ಆಗುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ.